10. ಬಂದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ವರಮಹಾಲಕ್ಷ್ಮಿ ವಿಡಿಯೋ ಆಗಿರುತ್ತೆ. ಹಬ್ಬ ಬಂದಿರೋದ್ರಿಂದ ಹಬ್ಬದ ವಿಡಿಯೋಸೇ ಹಾಕೋಣ ಅಂತ ಹಬ್ಬದ ವಿಡಿಯೋಸೇ ಹಾಕ್ತಾ ಇದ್ದೀನಿ. ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಮಾಮೂಲಿ ವಿಡಿಯೋಸ್ ಈ ಮನೇಲಿ ಡೈಲಿ ಬ್ಲಾಗ್ ಹಾಕ್ತೀನಿ ಅಂತ, ಹಾಕೋಕ್ಕಾಗಲಿಲ್ಲ. ಹಂಗಾಗಿ ಹಬ್ಬ ಬಂದಿರೋದ್ರಿಂದ ಹಬ್ಬದ ಬ್ಲಾಗೇ ಹಾಕ್ತಾ ಇದ್ದೀನಿ. ಯಾರೆಲ್ಲ ನೋಡ್ತಿದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ವಿಡಿಯೋ ವರಮಹಾಲಕ್ಷ್ಮಿ ಪೂಜೆ ಮಾಡಿರೋದಾಗಿರ್ಬೋದು, ಅಲಂಕಾರ ಮಾಡಿರೋದಾಗಿರ್ಬೋದು, ಏನೇನು ರೆಸಿಪೀಸ್ ಮಾಡಿದೆ ಅಂತ ಎಲ್ಲ ಇರುತ್ತೆ. ಪೂರ್ತಿ ಸ್ಕಿಪ್ ಮಾಡ್ದಂಗೆ ನೋಡಿ. ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಲ್ಲಿ ಬೆಳಗ್ಗೆನೇ ಇದು ಬಾಕ್ಸ್ ನೋಡ್ತಾ ಇದ್ದೀರಲ್ಲ, ಇದು ನಾನು ಅಂಗಡಿ ಇಟ್ಟಿದ್ನಲ್ವ, ಸೀರೆ ಅಂಗಡಿ ಇಟ್ಟಿದ್ದೆ, ಆ ಅಂಗಡಿದೆ ಬಾಕ್ಸ್ ಅದು. ಅದ್ರ ಮೇಲೆ ಕೂರ್ಸೋಣ ಅಂದ್ಬಿಟ್ಟು ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ. ಈ ಟೇಬಲ್ಲು ಅಷ್ಟೇ ಪ್ಲಾಸ್ಟಿಕ್ಕಿಂದು. ಮೇಲ್ಗಡೆ ಟಿ ವಿ ಮುಂದೆಗಡೆ ಸ್ಟೆಪ್ಲೈಜರ್ ಎಲ್ಲ ಇಡೋಕ್ಕೆ ಇಟ್ಟಿದ್ದೆ. ಇದನ್ನು ಬೆಳಗ್ಗೆನೇ ನೀಟಾಗಿ ವಾಶ್ ಮಾಡಿ ತಂದಿರ್ತಾ ಇದ್ದೀನಿ. ಇನ್ನೊಂದು ಮಾತಾಡಿದ್ರೆ, ಎಷ್ಟೋ ಜನ ಡೈನಿಂಗ್ ಟೇಬಲ್ ಮೇಲೆ ಕೂರಿಸ್ತಿರ್ತೀರ, ಅದ್ರ ಮೇಲೆಲ್ಲ ನಾನ್ ವೆಜ್ ಎಲ್ಲ ತಿಂದ್ಬಿಟ್ಟು ಮತ್ತು ಅದನ್ನು ಸುಮ್ಮನೆ ಮೇಲೆ ಒರೆಸ್ಬಿಟ್ಟು ಇಟ್ಬಿಡ್ತೀರ. ಅದನ್ನು ನೀಟಾಗಿ ಕೆಳಗಡೆ ಎಲ್ಲ ನೀಟಾಗಿ ಒರೆಸಿ ಗಂಡ್ಲಾಕಿ ಅದ್ರ ಮೇಲೆ ಕೂರಿಸಿ ಕೆಲವೊಬ್ರನ್ನ ನೋಡ್ತಿರ್ತೀನಲ್ಲ, ಹಂಗಾಗಿ ಹೇಳ್ಬೇಕು ಅನ್ನಿಸ್ತು ಹೇಳಿದೆ ಅಷ್ಟೇ. ನಾನ್ ವೆಜ್ ಎಲ್ಲ ತಿಂದಿರ ಅಂತ ಟೇಬಲ್ ಮೇಲೆಲ್ಲ ಕೂರಿಸ್ಲಿಕ್ಕೆ ಹೋಗಬೇಡಿ. ತುಂಬ ದುಡ್ಡೆಲ್ಲ ಖರ್ಚು ಮಾಡಿ ಚೆನ್ನಾಗಿ ಹಬ್ಬ ಎಲ್ಲ ಮಾಡಿರ್ತೀರ, ಅದ್ರ ಪ್ರತಿಫಲ ಸಿಗಬೇಕು ಅಂದರೆ ತುಂಬ ಮಡಿಯಿಂದ ಮಾಡಬೇಕು. ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಗೇನು ಅನ್ನಿಸ್ತು ಅಂತ, ಸರಿನಾ ತಪ್ಪು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕೆಲವೊಬ್ಬರು ಅದೇ ರೀತಿ ಮಾಡ್ತಿರ್ತಾರೆ. ನಾನಿಲ್ಲಿ ಈ ಬಾಕ್ಸ್ನ ಯಾವುದೂ ಅಷ್ಟೇ ಇದ್ರ ಮೇಲೆ ಊಟ ತಿನ್ನಲ್ಲ ನಾವು. ಬಾಕ್ಸ್ ಮೇಲೆ ಆಗಿರ್ಬೋದು, ಇದು ಪ್ಲಾಸ್ಟಿಕ್ಕಿಂದ ಆಗಿರ್ಬೋದು, ಅದ್ರ ಮೇಲೆ ಊಟ ತಿನ್ನಲ್ಲ. ಅಂಥ ಬಾಕ್ಸೇ ಅಂಥದ್ದೇ ಟೇಬಲ್ ನೋಡಿಬಿಟ್ಟು ದೇವ್ರಿಗೆ ಕೂರಿಸಿ. ಡೈನಿಂಗ್ ಟೇಬಲ್ ಮೇಲೆಲ್ಲ ಕೂರ್ಸೋರಿದ್ರೆ ಸ್ವಲ್ಪ ನೀಟಾಗೆಲ್ಲ ಮಡಿಯಿಂದ ನೀಟಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಕೂರಿಸಿ. ಇಲ್ಲಿ ಬೆಳಗ್ಗೆನೇ ದೇವ್ರ ಫೋಟೋ ಎಲ್ಲ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಬಟ್ಟೆ ಇಡ್ತಾ ಇದ್ದೀನಿ. ಆದರೆ ಹಬ್ಬದ ಹಿಂದಿನ ದಿವಸ ಗುರುವಾರನೇ ದೇವ್ರ ಸಾಮಾನೆಲ್ಲ ನೀಟಾಗಿ ವಾಶ್ ಮಾಡಿ ತೊಳೆದ್ಬಿಟ್ಟು ಇಟ್ಟಿದ್ದೆ. ದೇವ್ರ ಸಾಮಾನು ಜಾಸ್ತಿ ಇದ್ದಾವೆ, ಹಂಗಾಗಿ 2 ದಿವಸದಿಂದ ಕ್ಲೀನ್ ಮಾಡಿ ಒಂದೊಂದೇ ಹುಡುಕಿ ಎಲ್ಲ ಕ್ಲೀನ್ ಮಾಡಿಟ್ಟೆ. ಗೃಹ ಪ್ರವೇಶದಲ್ಲಿ ಅಲ್ಲೊಂದು ಇಲ್ಲೊಂದು ಇಟ್ಬಿಟ್ಟಿದ್ದೆ. ಎಲ್ಲ ಕ್ಲೀನ್ ಮಾಡಿ ಒಂದು ಕಡೆ ಬಾಕ್ಸಿಗೆ ಹಾಕಿಟ್ಟಿದ್ದೆ. ಗುರುವಾರ ದಿವಸನೆಲ್ಲ ಕ್ಲೀನ್ ಮಾಡಿ ಈಗ ಲಕ್ಷ್ಮಿನೆಲ್ಲ ಕೂರಿಸಿದ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರೋದು. ದೇವ್ರನ್ನೆಲ್ಲ ಕೂರಿಸಿ ಸೀರೆ ಎಲ್ಲ ಉಡ್ಸಿದ್ದೀನಿ, ನೋಡ್ಬೋದು ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚೆನ್ನಾಗಿ ಸೀರೆ ಎಲ್ಲ ಉಡ್ಸಿದ್ದೀನ, ಚೆನ್ನಾಗಿ ಅಲಂಕಾರ ಮಾಡಿದ್ದೀನ ಅನ್ನೋದನ್ನ ಪ್ಲೀಸ್ ತಿಳಿಸೋದು ಮರಿಬೇಡಿ. ಹೇಗಿದೆ ನಮ್ಮನೆ ಹಬ್ಬ ಪೂಜೆ, ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಈ ವರ್ಷ ಹೊಸ ಮನೇಲಿ ಕೂರಿಸಿರೋದ್ರಿಂದ ತುಂಬ ಖುಷಿ. ಏಕೆಂದರೆ ಜಾಗನೂ ವಿಶಾಲವಾಗಿದೆ, ನಾನು ಹೇಗೆ ಬೇಕೋ ಆಗ ಅಲಂಕಾರ ಮಾಡ್ಬೋದು ಅಂದ್ಬಿಟ್ಟು ತುಂಬ ಖುಷಿಯಾಯಿತು ಕೂರಿಸೋವಾಗ. ಫಸ್ಟೆಲ್ಲ ದೇವ್ರ ಮನೆಗೆ ಕೂರಿಸ್ಬಿಡ್ತಾಯಿದ್ದೆ, ಇಲ್ಲಾಂದರೆ ಒಂದು ಪ್ಲಾಸ್ಟಿಕ್ಕಿನ ಚೇರ್ ಇದೆಯಲ್ಲ ಅದ್ರ ಮೇಲೆ ಕೂರಿಸ್ತಾಯಿದ್ದೆ. ಈ ರೀತಿ 2 ಸ್ಟೆಪ್ ಇಟ್ಟಿದ್ದೀನಲ್ಲ, ಹಂಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ ಕೂರಿಸಿರೋದು. ಹೇಗೆ ಬಂದಿದೆ ಅನ್ನೋದನ್ನ ತಿಳಿಸೋದು ಮರಿಬೇಡಿ. ಇಲ್ಲಿ ಅಮ್ಮನವ್ರು ಹೇಗೆ ಕಾಣಿಸ್ತಾ ಇದ್ದಾರೆ ಅನ್ನೋದನ್ನು ತಿಳಿಸಿ. ಬೆಳಗ್ಗೆನೇ ದೇವ್ರ ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ 10 ಗಂಟೆ ಆಯಿತು. ಶಾರ್ಟ್ಸ್ ವಿಡಿಯೋದೆಲ್ಲ ಹಾಕಿದ್ದೀನಿ. ಪೂಜೆ ಎಲ್ಲ ಆಯಿತು. ಬೆಳಗ್ಗೆನೇ ಏನು ಅಡುಗೆ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮಕ್ಕಳಿಗೆ ಹಾಲು ಕಾಯಿಸ್ಕೊಟ್ಟು ಟೀ ಮಾಡಿಕೊಟ್ಟು ನಾನು ರೆಡಿಯಾಗಿ ಪೂಜೆ ಮಾಡೋಷ್ಟೊತ್ತಿಗೆ 10 ಗಂಟೆ ಆಯಿತು. ಇನ್ನೂ ಅಡುಗೆ ಏನು ಮಾಡಿಲ್ಲ. ಅಡುಗೆ ಒಂದೇ ಸರಿ ಒಬ್ಬಟ್ಟೆಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನು ಮಾಡ್ತೀನಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಮಕ್ಳಿಗೆ ಕೇಳ್ತೀನಿ, ಒಂದೇ ಸರಿ ಅಡುಗೆ ಮಾಡೋ ಗಂಟೆ ಇರ್ತೀರಾ, ಇಲ್ಲಾಂದರೆ ಏನಾದರೂ ಮಾಡಿಕೊಡ್ಬೇಕಾ ಅಂತ ನೋಡಿಬಿಟ್ಟು ಏನು ಬೇಕೋ ಕೇಳಿ ಮಾಡಿಕೊಡ್ಬೇಕು. ಇನ್ನೂ ಅಡುಗೆ ರೆಡಿ ಆಗಿಲ್ಲ. ನಾನು ವರ್ಷನೂ ಅಷ್ಟೇ ಕರ್ಜಿಕಾಯಿ, ರವೆ ಉಂಡೆ ಎಲ್ಲ ಮಾಡಿರ್ತಾಯಿದ್ದೆ. ಇವು ಸರಿ ಆಗಲಿಲ್ಲ. ಯಾಕೆ ಅಂದರೆ ಟೈಮೇ ಸಾಕಾಗಲಿಲ್ಲ. ದೊಡ್ಡ ಮನೆ ಇರೋದ್ರಿಂದ ಕ್ಲೀನ್ ಮಾಡೋದು, ಒರೆಸೋದು, ಗುಡಿಸೋದು ತುಂಬ ಕೆಲಸ ಹಿಡಿದ್ಬಿಡ್ತು. ಹಂಗಾಗಿ ಬೇಗ ಯಾವ ಕೆಲಸನೂ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಹಬ್ಬದ ದಿವಸನೇ ಮಾಡೋಣ ಅಂದ್ಕೊಂಡು ಸುಮ್ಮನೆ ಅದೇ ಪೂಜೆ ಎಲ್ಲ ಆದಮೇಲೆ ಮಾಡಿಡೋಣ ಅಂತ. ನಮ್ಮ ಸುಜನು
ಅವನಿಗೆ ಗಂಟೆ ಕೊಟ್ಟೆ ಅಳ್ಳಾಡ್ಸಪ್ಪ ಅಂತ ನಮ್ಮ ಸುಜು ಗಂಟೆ ಅಳ್ಳಾಡಿಸ್ತಾ ಇದೆ, ಪೂಜೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತಾಯಿದ್ರು ನೋಡಿದವರೆಲ್ಲನೂ. ಲಕ್ಷ್ಮಿನ ಚೆನ್ನಾಗಿ ಕೂರಿಸಿದ್ದೀರಾ ಅಂತ ಹೇಳ್ತಾಯಿದ್ರು. ಇದು ವಿಡಿಯೋಸ್ ಹಾಕಿದ್ದೆ, ನೋಡ್ತಿರೋರು ಯಾಕೆ ಡಿಲೀಟ್ ಮಾಡಿ ಹಾಕವ್ರೆ ಅಂತ ಅನ್ಕೋಬೋದು. ಡಿಲೀಟ್ ಮಾಡಿದೆ, ಯಾಕೆಂದರೆ ಯೂಟ್ಯೂಬಿಂದ ಏನೋ ಪ್ರಾಬ್ಲಮ್ ಬಂತು, ಹಂಗಾಗಿ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಲಂಕಾರ ಎಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಚೆನ್ನಾಗಿ ಪೂಜೆ ಮಾಡಿದೆ ಅಂತ ಅನ್ನಿಸ್ತು. ಬೆಳಗ್ಗೆನೇ ಮನೇಲಿ ಪೂಜೆ ಎಲ್ಲ ಆದಮೇಲೆ ಒಂಥರ ಮನೆಯೇ ದೇವಸ್ಥಾನ ಅನ್ಬೇಕು, ಆ ಥರ ಇರುತ್ತೆ ಪಾಸಿಟಿವಿಟೀಸ್ ಎಲ್ಲ, ಆ ಥರ ಬರುತ್ತೆ. ಬೆಳಗ್ಗೆನೇ ಪೂಜೆ ಮಾಡಿದ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ. ತುಂಬ ಚೆನ್ನಾಗಾಯ್ತು. ಈ ವರ್ಷ ಅಂತೂ ಸಖತ್ ಖುಷಿಯಿಂದ ಮಾಡಿದೆ ವರಮಹಾಲಕ್ಷ್ಮಿ ಹಬ್ಬ, ತುಂಬ ಚೆನ್ನಾಗಾಯಿತು. ಬಾಬುನ ಫೋಟೋ ಇರ್ಬೋದು, ಮತ್ತು ಇನ್ನೊಂದು ಗಣೇಶ ಇರ್ಬೋದು, ಮತ್ತು ಒಂದು ಕಾಮಾಕ್ಷಿ ದೀಪ ಬೆಳ್ಳಿದಿಟ್ಟಿದ್ದೀನಿ. ಇದೆಲ್ಲ ಗೃಹ ಪ್ರವೇಶದಲ್ಲಿ ಗಿಫ್ಟ್ ಬಂದಿರೋದು. ಏನೇನು ಗಿಫ್ಟ್ ಬಂತು ಅಂತಲೂ ಗೃಹ ಪ್ರವೇಶದಾಗ ನಾನು ಹೇಳಲಿಲ್ಲ. ಗಿಫ್ಟೆಲ್ಲ ಬಂತು ಮತ್ತು ಸೀರೆಗಳೆಲ್ಲ ಬಂದಿತ್ತು. ನಿಮಗೆ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಿಡು ಅಂದ್ಕೊಂಡೆ, ಯಾವಾಗಾದರೂ ಯೂಸ್ ಮಾಡೋವಾಗ ಹಂಗೆ ಹೇಳಿದ್ರೆ ಆಯಿತು ಅಂದ್ಬಿಟ್ಟು ನಾನು ಗಿಫ್ಟ್ ಬಂದಿರೋದೇನು ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಎಲ್ಲ ಬಾಗಿಲಿಗೆಲ್ಲ ನೀಟಾಗಿ ಪೂಜೆ ಮಾಡಿ ನಾನು ಇನ್ನೂ ರೆಡಿಯಾಗಿಲ್ಲ, ಯಾಕೆಂದರೆ ಸಂಜೆ ರೆಡಿ ಆಗೋಣ, ಕುಂಕುಮಕ್ಕೆಲ್ಲ ಕರಿತೀನಲ್ಲ ಅವಾಗೇ ರೆಡಿ ಆಗೋಣ ಅಂದ್ಕೊಂಡು ನಾನು ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಡ್ರೆಸ್ಸಲ್ಲೇ ಪೂಜೆ ಮಾಡ್ತಾಯಿದ್ದೀನಿ. ಸೀರೆಯನ್ನು ಹಾಕ್ಕೊಂಡಿಲ್ಲ ಇನ್ನೂ. ಸಂಜೆ ರೆಡಿ ಆಗೋಣ ಅಂದ್ಕೊಂಡು ಬೇಗ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಲೇಟ್ ಆಗಿಬಿಡುತ್ತೆ, ಒಂದು 10 ಗಂಟೆ ಒಳಗಾದರೂ ಪೂಜೆ ಮಾಡಬೇಕು ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಬೆಳಗ್ಗೆನೇ ಒಂದು 6 ಗಂಟೆಗೆ 5 ಗಂಟೆಗೆಲ್ಲ ಪೂಜೆ ಮಾಡ್ತಿದ್ರು. ನಾನು ಯಾರಾದರೂ ಪೂಜೆ ಮಾಡಲಿ, ನನಗೆ ಎಷ್ಟು ಮನಸ್ಸಿಗೆ ಸಮಾಧಾನ ಅನಿಸುತ್ತೋ ಅಷ್ಟೇ ನಿಧಾನ, ಅಷ್ಟೇ ನೀಟಾಗಿ ಪೂಜೆ ಮಾಡ್ತಿರ್ತೀನಿ. ಈ ಪಕ್ಕದ ಮನೆಗೆ ಕೆಲವ್ರು ಏನು ಗೊತ್ತಾ, ಪಕ್ಕದ ಮನೆಯಲ್ಲಿ ಪೂಜೆ ಮಾಡ್ತಿದ್ರೆ ನಮ್ಮ ಮನೆಗೆ ಹೆಂಗನ ಆಗಲಿ ಬೇಗ ಪೂಜೆ ಮಾಡಿಬಿಡ್ಬೇಕು ಅನ್ನೋ ಥರ ಮನಸ್ಥಿತಿ ಇಟ್ಕೊಂಡಿರ್ತಾರೆ. ನನಗೆ ಆ ಥರ ಇಲ್ಲ, ಅವ್ರು ಪೂಜೆ ಮಾಡಿದ್ರೆ ಮಾಡಲಿ, ನಾನು ನಿಧಾನಕ್ಕೆ ನೀಟಾಗೆ ಪೂಜೆ ಮಾಡೋದು, ಸ್ವಲ್ಪ ನಿಧಾನ ಪೂಜೆ ಮಾಡೋದ್ರಲ್ಲಿ. ಹಾಗಾಗಿ 10 ಗಂಟೆ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನೀಟಾಗಿ ಪೂಜೆ ಮಾಡಿದ್ದಾಯಿತು. ನನ್ನ ಮನಸ್ಸಿಗೆ ಸಮಾಧಾನ ಅನಿಸ್ಬೇಕು, ಅಲ್ಲಿ ಗಂಟ ನೀಟಾಗೆಲ್ಲ ಕ್ಲೀನ್ ಮಾಡೋದಾಗಿರ್ಬೋದು, ಮಡಿ ಮಾಡೋದಾಗಿರ್ಬೋದು, ನೀಟಾಗೆಲ್ಲ ಮಡಿ ಮಾಡಿಕೊಂಡೆ ನಾನು ಪೂಜೆ ಮಾಡೋದು. ಈ ವರ್ಷ ಸೀರೆ ಸಿಂಪಲ್ಲಾಗಿರೋದೇ ತೊಗೊಂಡಿದ್ದೀನಿ, ಫ್ಯಾನ್ಸಿ ಸೀರೆ ಅಂದರೆ ಚಮಕಿ ವರ್ಕ್ ಏನಿಲ್ಲ, ಮಾಮೂಲಿ ಸೀರೆನೇ ಥರ ಇದೆ. ನೋಡೋಕೆ ಸಿಂಪಲ್ಲಾಗಿದ್ದು ಕ್ವಾಲಿಟಿ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಬಾರ್ಡ್ರ್ ಸೀರೆಗಳೆಲ್ಲ ಬೇಜಾನ್ ಸೀರೆಗಳಿದೆ, ರೇಷ್ಮೆ ಸೀರೆ ಆಗಿರ್ಬೋದು, ಈ ಬಾರ್ಡ್ರ್ ಸೀರೆ, ಈ ಬನಾರಸಿ ಸೀರೆಗಳೆಲ್ಲ ಜಾಸ್ತಿ ಇದೆ. ಹಂಗಾಗಿ ಬಾರ್ಡ್ರ್ ಸೀರೆ ಬೇಡ ಅನಿಸ್ತು ಈ ವರ್ಷ. ಹಂಗಾಗಿ ಸಿಂಪಲ್ಲಾಗಿರೋದೇ ತೊಗೊಂಡು ಸೀರೆ ಉಡ್ಸ್ಲಿಕ್ಕೂ ಅಷ್ಟೇ ಈಸಿ ಆಯಿತು ನನಗೆ. ಬಾರ್ಡ್ರ್ ಇಲ್ದಿರೋ ಕಾರಣ ನಾನು ಹೆಂಗೆ ಉಡ್ಸಿದ್ರೆ ಹಂಗೆ ಕುತ್ಕೊಳ್ಳೋದು. ಹಂಗಾಗಿ ಸೀರೆನೂ ಅಷ್ಟೇ ತುಂಬ ಚೆನ್ನಾಗಿ ಉಡಿಸ್ದೆ. ಇಲ್ಲಿ ಬೆಳಗ್ಗೆನೇ ಕಾಯಿ ಅಂದರೆ ಹಿಂದಿನ ದಿವಸನೇ ಕಳ್ಸೋಕ್ಕಿಟ್ಟಿದ್ನಲ್ಲ, ಅದೇ ಕಾಯಿ ಹೊಡೆದ್ಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡ್ತಾಯಿದ್ದೀನಿ. ನಾನು ಯಾವಾಗೂ ಕಾಯಿ ಕಳಸ ಇಡೋದ್ರಿಂದ ಅದೇ ಕಾಯಿ ಇರುತ್ತೆ, ಅದೇ ಕಾಯಿ ಹೊಡೆದ್ಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡ್ತಾಯಿದ್ದೀನಿ. ಕಂಬ್ಳದ ಹೂವನು ಅಷ್ಟೇ ನಾನು ನೈಟ್ ತೊಗೊಬಂದಿದ್ದೆ, ಚೆನ್ನಾಗಿ ಅರಳಿತ್ತು ಬೆಳಗ್ಗೆ ಅಷ್ಟೊತ್ತಿಗೆ. ಇನ್ನೊಂದು ಲಕ್ಷ್ಮಿ ಅಂದರೆ ಸಣ್ಣದೊಂದು ಲಕ್ಷ್ಮಿ ಇದೆ, ಆ ಲಕ್ಷ್ಮಿಗೆ ಅಭಿಷೇಕ ಎಲ್ಲ ಮಾಡಿದೆ. ಅದನ್ನೆಲ್ಲ ವಿಡಿಯೋ ತೊಗೊಂಡೇ ಇಲ್ಲ. ಸುಜನೇನೋ ಮಾಡ್ತಿದ್ದ, ಅಂದರೆ ಅವರಪ್ಪ ಏನೋ ಗಾಡೀಲಿ ಕೆಲಸ ಮಾಡ್ತಿದ್ರು, ಅಲ್ಲೋಗಿದ್ದ. ವಿಡಿಯೋ ಮಾಡಪ್ಪ ಅಂದ್ರೂ ಅವರಪ್ಪ ಏನೋ ಪ್ಯಾಕ್ ಮಾಡ್ತಾಯಿದ್ರು ಬಾಕ್ಸ್ಗಳೆಲ್ಲ, ಅಲ್ಲೇ ಇದ್ದರು ಇಬ್ಬರು ಹುಡುಗರು. ಅದನ್ನು ವಿಡಿಯೋ ತೊಗೊಳಕ್ಕಾಗಲಿಲ್ಲ. ಒಂದು ಪುಟ್ಟದೊಂದು ಲಕ್ಷ್ಮಿ ಇದೆ, ಅದಕ್ಕೆ ಪಂಚಾಮೃತ ಫಸ್ಟ್ ಹಾಲಿಂದ ಮತ್ತು ಮೊಸರಿಂದ, ಜೇನುತುಪ್ಪ ಮತ್ತು ಫ್ರೂಟ್ಸ್ ಎಲ್ಲ ಏನೇನು ತಂದಿರ್ತೀವೋ ಅದೆಲ್ಲ ಫ್ರೂಟ್ಸು ಮತ್ತು ಕಲ್ಲು ಸಕ್ಕರೆ ಎಲ್ಲ ಹಾಕಿ ಅಭಿಷೇಕ ಮಾಡಿದೆ. ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಆಗಲಿಲ್ಲ ನೋಡಿ. ಇಲ್ಲಿ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡಿದೆ, ಅದು ಕ್ಲಿಪ್ಪಿಂಗ್ ವಿಡಿಯೋನೇ ಆಗಿಲ್ಲ. ಸ್ವಲ್ಪ ವಿಡಿಯೋ ತೊಗೊಳಕ್ಕಾಗಲಿಲ್ಲ ಅಂತ ಅಂದ್ಕೊಂಡೆ. ಪುಟ್ಟದೊಂದು ಲಕ್ಷ್ಮಿ ಇದೆ, ಅದಕ್ಕೆ ಅಭಿಷೇಕ ಮಾಡಿ ಮತ್ತು ಅಭಿಷೇಕ ಎಲ್ಲ ಆದಮೇಲೆ ನೀಟಾಗಿ ತೊಳೆದಿಟ್ಬಿಟ್ಟು ಕುಂಕುಮ ಅರ್ಚನೆ ಮಾಡ್ತೀನಿ. ಅಂದರೆ ನನ್ನ ಮನಸ್ಸಿಗೆ ಏನೇನು ಬರುತ್ತೋ ಅಂದರೆ ಅರ್ಚನೆ ಮಾಡೋ ಶ್ಲೋಕ ಎಲ್ಲ ಇರುತ್ತೆ, ಆ ಶ್ಲೋಕ ಎಲ್ಲ ಹೇಳ್ಕೊಂಡು ಅರ್ಚನೆ ಮಾಡಿದೆ. ಆ ಅರ್ಚನೆ ಮಾಡಿರೋ ಕುಂಕುಮ ಒಂದು ಬಾಕ್ಸಿಗೆ ಹಾಕಿ ಇಟ್ಟಿದ್ದೀನಿ. ಅಲ್ಲಿ ಸೈಡಲ್ಲಿ ಇಟ್ಟಿದ್ದೀನಿ, ನೋಡ್ಬೋದು. ನಾನು ಲಾಸ್ಟಿಗೆ ಹಚ್ಕೋತೀನಿ ಅದನ್ನೇ. ಯಾವಾಗೂ ಅಷ್ಟೇ ಲಕ್ಷ್ಮಿಗೆ ಕೂರಿಸಿದಾಗ
ಅಭಿಷೇಕ ಮಾಡಿ ಮತ್ತು ಕುಂಕುಮ ಅರ್ಚನೆ ಮಾಡ್ತೀನಿ. ಅದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ. ಕ್ಲಿಪ್ಪಿಂಗ್ ತೊಗೊಂಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಬೋದಿತ್ತು ಅಂದ್ಕೊಂಡೆ. ನಮ್ಮ ಸುಜನ್ಗೆ ಹೇಳ್ತಾ ಇದ್ದೆ ನೋಡಿ, ಅದೊಂಚೂರು ವಿಡಿಯೋನೇ ತೊಗೊಂಡಿಲ್ಲ ನೀವು ಅಂತ. ಇಲ್ಲಿ ಬಾಕ್ಲಿಗೆ ನೋಡ್ಬೋದು ಈ ರೀತಿ ರಂಗೋಲಿ ಹಾಕಿದ್ದೀನಿ. ಹೇಗಿದೆ ರಂಗೋಲಿ? ಇಲ್ಲಿ ಒಂದು ಶಾರ್ಟ್ಸ್ ವಿಡಿಯೋಗೆ ಫೋಟೋ ತೊಗೊಳಪ್ಪ ಅಂತ ಹೇಳ್ತಾ ಇದ್ದೆ ಸುಜನ್ಗೆ. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನೋಡ್ತಿದ್ದೀರಾ, ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆಲ್ಲರಿಗೂ ಅಷ್ಟೇ ಲಕ್ಷ್ಮಿ ಒಳ್ಳೇದು ಮಾಡಲಿ, ಒಳ್ಳೆ ಮನಸ್ಸು ಇಟ್ಕೊಳ್ಳಿ. ಒಬ್ರ ಬಗ್ಗೆ ಹೊಟ್ಟೆ ಉರಿ ಪಟ್ಕೊಳ್ಳೋದಾಗಿರ್ಬೋದು, ಒಬ್ರ ಬಗ್ಗೆ ಏನಾದರೂ ಮನಸ್ತಾಪ ಇರುತ್ತಲ್ಲ, ಆ ಥರ ಎಲ್ಲ ಇಟ್ಕೋಬೇಡಿ. ಯಾಕೆಂದರೆ ನಿಮ್ಮದು ನೀವು ನೋಡ್ಕೊಳ್ಳಿ. ಯಾಕೆಂದರೆ ಎಲ್ಲರೂ ಅಷ್ಟೇ ಒಬ್ರು ನೋಡೊಬ್ರನ್ನ ಅಸೂಯೆ ಪಟ್ಕೊಳ್ಳೋದೇ ಜಾಸ್ತಿ ಈಗಿನ ಇದರಲ್ಲಿ. ಹಾಗೆಲ್ಲ ಮಾಡಬೇಡಿ. ಯಾಕೆಂದರೆ ನಿಮ್ಮದು ನೀವು ನೋಡ್ಕೊಂಡು ನಿಮ್ಮ ಮನಸ್ಸಿಗೆ ನೆಮ್ಮದಿ ತೊಗೊಳ್ಳಿ ಫಸ್ಟ್. ಇನ್ನೊಬ್ರಿಗೆ ಏನಾಗ್ತಿದೆ ಅನ್ನೋದು ತಿಳ್ಕೊಂಡು ಸುಮ್ಮನೆ ಇನ್ನೊಬ್ರ ಬಗ್ಗೆನೇ ಚಿಂತೆ ಮಾಡ್ತಿರ್ತಾರೆ. ಅವೆಲ್ಲ ಬಿಟ್ಬಿಟ್ಟು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ಕೊಂಡು ನೀವು ಹೆಂಗಿರಬೇಕು ಅನ್ನೋದನ್ನ ಅರ್ಥಕೊಂಡ್ರೆ ಸಾಕು. ಬೇರೆಯವ್ರ ಬಗ್ಗೆ ಎಲ್ಲ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ. ಏಕೆಂದರೆ ಅವರು ಏನು ಹೇಳಬೇಕು, ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಒಬ್ರೊಬ್ರಿಗೆ ಒಬ್ರ ಮೇಲೆ ಹೊಟ್ಟೆ ಉರಿ ಇದ್ದೇ ಇರುತ್ತೆ. ಇಲ್ಲಿರೇನಾದರೂ ಹೊಟ್ಟೆ ಊರಿಗೋಸ್ಕರ ಏನಾದರೂ ಅಂದ್ಬಿಡೋದು, ತಪ್ಪಾಗಿ ಅನ್ನೋದು, ಅವೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಏಕೆಂದರೆ ಮನಸ್ಸಲ್ಲಿ ದೇವ್ರಿರಬೇಕು ಅಂತಂದರೆ ಒಳ್ಳೆ ಮನಸ್ಥಿತಿ ಇಟ್ಕೋಬೇಕು. ಒಬ್ರ ಬಗ್ಗೆನೇ ಆಗಿರ್ಬೋದು, ಅವರೇ ಆಗಿರ್ಬೋದು, ಫಸ್ಟು ಅವ್ರ ಬಗ್ಗೆ ಅವರು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಒಳ್ಳೆ ಮನಸ್ಸು ಇಟ್ಕೊಬೇಕು ಅಂತ ಹೇಳ್ತೀನಿ. ನಿಮಗೆಲ್ಲರಿಗೂ ಅಷ್ಟೇ ದೇವ್ರು ಒಳ್ಳೇದು ಮಾಡಲಿ. ಇನ್ನೊಂದು ಸರಿ ಕೇಳ್ಕೊತೀನಿ. ನಾನು ಯಾವಾಗೂ ಅಷ್ಟೇ ಒಳ್ಳೆ ಮನಸ್ಸಿರೋರ್ಗೆ ಒಳ್ಳೇದೇ ಮಾಡಮ್ಮ ಅಂತಲೇ ಕೇಳ್ಕೊತೀನಿ. ಇವತ್ತಿನ ಈ ಪೂಜೆ ಹೇಗೆ ಅನ್ನಿಸ್ತು, ಬ್ಲಾಗ್ ಏನು ಅನ್ನಿಸ್ತು ಅಂತ ತಿಳಿಸಿ. ನಾನು ಈ ಮಾತಾಡಿರೋದ್ರಲ್ಲೆಲ್ಲ ಏನಾದರೂ ನಿಮ್ಮ ಅಭಿಪ್ರಾಯ ಇದ್ದರೆ ತಿಳಿಸಿ. ಈಗ ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಒಬ್ಬಟ್ಟು, ಬಜ್ಜಿ ಮಾಡ್ತಾಯಿದ್ದೀನಿ, ಮತ್ತು ಕಾಳುಳಿ, ಮತ್ತು ಒಬ್ಬಟ್ಟು ಸಾರು, ಕೋಸಂಬರಿ ಇಷ್ಟು ಮಾಡಿದ್ದೆ. ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಲಾಸ್ಟಲ್ಲಿ ನಾನು ಊಟ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಪೂರ್ತಿ ನೋಡಿ. ಇಷ್ಟ ಆಗಿದೆಯಾ ಇಲ್ವಾ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಸ್ವಾತಂತ್ರ್ಯ ದಿನಾಚರಣೆ ಇತ್ತಲ್ವ, ಅವತ್ತು ಬಾವುಟ ತಂದಿದ್ರು. ಅದನ್ನು ಸುಜನ್ ಒಂದು ಅಕ್ಕಿ ಹಾಕ್ಬಿಟ್ಟು ಬಾಕ್ಸಲ್ಲಿ ಅದರಲ್ಲೇ ಇಟ್ಟಿದ್ದಾನೆ. ಅಡುಗೆ ಮನೆಗೆ ತೊಗೊಬಂದು ಇಟ್ಟಿದ್ದಾನೆ ಬಾವುಟನ.